ಹಾಯ್ ಫ್ರೆಂಡ್ಸ್, ಕೊನೆಗೂ ಕಾಂತಾರ ಪಾರ್ಟ್ 1 ಟ್ರೈಲರು ರಿಲೀಸ್ ಆಯ್ತು. ಟ್ರೈಲರ್ ಅಂತ್ರೂ ಬೆಂಕಿಯಾಗಿದೆ. ಆದ್ರೆ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ಅಲ್ಲಿ ಎಲ್ಲೂ ಕೂಡ ಸ್ಟೋರಿನ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಟ್ರೈಲರ್ ನೋಡಿದ್ರೆ ನಮ್ಗೆ ಒಂದು ಕ್ಯೂರಿಯಾಸಿಟಿ ಅಂತ ಹುಟ್ಟೋದು ಗ್ಯಾರಂಟಿ. ಯಾಕಂದ್ರೆ ಟ್ರೈಲರ್ ಅಲ್ಲಿರೋ ಅಷ್ಟು ಕ್ಯಾರೆಕ್ಟರ್‌ಗಳು ಮತ್ತು ಸೀನ್‌ಗಳು ಆ ತರ ಹೈಪ್‌ನ ಸೃಷ್ಟಿ ಮಾಡಿವೆ. ಫ್ರೆಂಡ್ಸ್, ಇನ್ನೊಂದು 2022ರಲ್ಲಿ ರಿಲೀಸ್ ಆಗಿರೋ ಕಾಂತಾರ ಬಂದ್ಬಿಟ್ಟು ಪಾರ್ಟ್ 2 ಆಗಿರುತ್ತೆ. ಮತ್ತೆ ಇವಾಗ ಏನ್ ರಿಲೀಸ್ ಆಗ್ತಾ ಇದೆ ಈ ಕಾಂತಾರ ಬಂದ್ಬಿಟ್ಟು ಪಾರ್ಟ್ 1 ಆಗಿರುತ್ತೆ. ಮುಂಚೆನೆ ರಿಲೀಸ್ ಆಗಿದ್ದ ಕಾಂತಾರ 2 ನ ಕತೆ 1984ರ ಸಮಯದಲ್ಲಿ ನಡೆದ್ರೆ, ಇವಾಗ ರಿಲೀಸ್ ಆಗ್ತಿರೋ ಕಾಂತಾರ ಚಾಪ್ಟರ್ 1 ನ ಕತೆ 4ನೇ ಶತಮಾನದಲ್ಲಿ ನಡೆಯುವಂತದ್ದಾಗಿದೆ. ಈ ಕತೆಗೂ ಮತ್ತೆ ಚಾಪ್ಟರ್ 2ಗೆ ಏನ್ ಲಿಂಕ್ ಇದೆ ಅಂತ ನಮ್ಗೆ ಈ ಮೂವಿನ ಥಿಯೇಟರ್‌ನಲ್ಲಿ ನೋಡಿದ ಮೇಲೆನೆ ಗೊತ್ತಾಗೋದು. ನಂಗೆ ಅನ್ಸೋದೇನಂದ್ರೆ ಚಾಪ್ಟರ್ 1 ಮುಗಿದ್ಮೇಲೆ ರಿಷಬ್ ಶೆಟ್ಟಿ ಅವರು ಮತ್ತೆ ಉಳಿದ ಎಲ್ಲರೂ ಮತ್ತೆ 1984ರ ಸಮಯದಲ್ಲಿ ಮರುಜನ್ಮ ಅಂದ್ರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟುತ್ತಾರೆ ಅನ್ಸುತ್ತೆ. ಮತ್ತೆ ಸದ್ಯದ ಚಾಪ್ಟರ್‌ನಲ್ಲಿ ರಿಷಬ್ ಶೆಟ್ಟಿ ಅವರು ದೈವ ರೂಪ ತಾಳ್ತಾರೆ. ಮತ್ತೆ ಇದೇ ಚಾಪ್ಟರ್ 2 ನಲ್ಲಿ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತೆ. ನಂಗೂ ಇದು ಏನಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸುಮ್ನೆ ನಾನು ಗೆಸ್ ಮಾಡಿರೋದು. ನಿಜವಾದ ಕತೆ ಏನಂತ ಗೊತ್ತಾಗ್ಬೇಕಂದ್ರೆ ಅಕ್ಟೋಬರ್ 2ಕ್ಕೆ ಥಿಯೇಟರ್‌ನಲ್ಲಿ ಹೋಗಿನೇ ತಿಳ್ಕೋಬೇಕು. ಟ್ರೈಲರ್‌ನ ನೋಡಿದ್ರೆ ನಮ್ಗೆ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಮೂವಿಲಿ ಒಂದು ಲವ್ ಸ್ಟೋರಿ ಕೂಡ ಇದೆ. ಅದು ಬಂದ್ಬಿಟ್ಟು ಮಹಾರಾಣಿ ಮತ್ತೆ ರಿಷಬ್ ಶೆಟ್ಟಿ ಅವರ ನಡುವೆ. ಹಾಗೆ ಒಬ್ಬ ರಾಜ ಕೂಡ ಇದ್ದಾನೆ. ಮತ್ತೆ ಕಾಡಲ್ಲಿ ವಾಸಿಸುವ ಜನರು, ಯುದ್ಧಗಳು ಹೀಗೆ ಹಲವಾರು ಸೀನ್‌ಗಳಿವೆ. ಮತ್ತೆ ದೈವದ ಬಗ್ಗೆ ಕೂಡ ಈ ಮೂವಿಲಿ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಅವರು ತುಂಬಾನೇ ಟ್ಯಾಲೆಂಟ್ ಇರೋರು. ಸ್ಟೋರಿನ ಅಷ್ಟೇನು ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿಲ್ಲ. ಆದ್ರೆ ಸಿನಿಮಾ ಹೇಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಮಾತ್ರ ತುಂಬಾನೇ ಹುಟ್ಟಿಸಿದ್ದಾರೆ. ಪೂರ್ತಿ ಸಿನಿಮಾ ಏನಂತ ನಮ್ಗೆ ಮೂವಿ ನೋಡಿದ ಮೇಲೆನೆ ಗೊತ್ತಾಗೋದು. ನಮ್ಗೆ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟಿ ಅವರು ಒಬ್ರು ಒಳ್ಳೆ ಟ್ಯಾಲೆಂಟೆಡ್ ಆಕ್ಟರ್. ಆದ್ರೆ ಅವರ ರೈಟಿಂಗು, ಡೈರೆಕ್ಷನ್ ಮತ್ತೆ ಕಾಂತಾರ ಬಗ್ಗೆ ಜನರಿಗಿರೋ ಕುತೂಹಲ ಮತ್ತೆ ಅಭಿಪ್ರಾಯ ನೋಡಿದ್ರೆ ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ರೆಕಾರ್ಡ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕಾಂತಾರ ಚಾಪ್ಟರ್ 2 ಏನ್ ರಿಲೀಸ್ ಆಗಿತ್ತೋ ಅದರ ಬಜೆಟ್ ಬಂದ್ಬಿಟ್ಟು ಕೇವಲ 14 ಕೋಟಿ. ಮತ್ತೆ ಅದು ಕಲೆಕ್ಷನ್ ಮಾಡಿರುವ ರೀತಿ ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ಯಾಕಂದ್ರೆ 400ರಿಂದ 500 ಕೋಟಿ ರೂಪಾಯಿಗಳನ್ನ ಅದು ಬಾಕ್ಸ್ ಆಫೀಸ್ ಅಲ್ಲಿ ರೆಕಾರ್ಡ್ ಮಾಡಿತ್ತು. ಹಾಗೆ ಕೇವಲ 14 ಕೋಟಿಯಲ್ಲಿ ರಿಷಬ್ ಶೆಟ್ಟಿ ಅವರು ಈ ತರ ಮೂವಿನ ಮಾಡಿದ್ದಾರೆ ಅಂದ್ರೆ ಈ ಮೂವಿಯ ಬಜೆಟ್ ಬಂದ್ಬಿಟ್ಟು 125 ಕೋಟಿ. ಇನ್ಯಾವ ತರ ಮೂವಿನ ಮಾಡಿರ್ತಾರಂತ ಥಿಂಕ್ ಮಾಡಿ ಫ್ರೆಂಡ್ಸ್. ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ದಯವಿಟ್ಟು ಮೂವಿನ ಥಿಯೇಟರ್‌ಗೆ ಹೋಗ್ಬಿಟ್ಟು ಎಕ್ಸ್‌ಪೀರಿಯನ್ಸ್ ಮಾಡಿ. ನಾನು ಕೂಡ ಈ ಮೂವಿಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಕಾಂತಾರ ಚಾಪ್ಟರ್ 1 ಟ್ರೈಲರ್‌ನ ರಿವ್ಯೂ ಆಗಿತ್ತು. ನಿಮ್ಗೆ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.